ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಈ ಹಿಂಸಾಚಾರಕ್ಕೆ 440ಕ್ಕೂ ಹೆಚ್ಚು ಜನರ ಪ್ರಾಣ ಹೋಗಿದ್ರೆ ಲಕ್ಷಾಂತರ ಜನರ ಆಸ್ತಿ ನಷ್ಟ ಆಗಿದೆ. ಕೆಲವೇ ತಿಂಗಳುಗಳಿಂದ ದ ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿದ್ದ ಮತ್ತು ದೇಶದ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಶೇಖ್ ಹಸೀನಾರವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವುದಲ್ಲದೆ ಈಗ ಯುಕೆನಲ್ಲಿ ಆಶ್ರಯ ಪಡೆದಿದ್ದಾರೆ. ಹಾಗಾದರೆ ಬಾಂಗ್ಲಾದೇಶನಲ್ಲಿ ಈ ಪ್ರತಿಭಟನೆ ಶುರುವಾಗೋದಕ್ಕೆ ಮೂಲ ಕಾರಣ ಏನು ಮತ್ತು ಬಾಂಗ್ಲಾದ ಈ ಪರಿಸ್ಥಿತಿ ಭಾರತದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಜೂನ್ 2024ರಂದು ಬಾಂಗ್ಲಾದೇಶನ ಗೌರ್ಮೆಂಟ್ 1971ರ ಬಾಂಗ್ಲಾದೇಶ್ ಇಂಡಿಪೆಂಡೆನ್ಸ್ ವಾರ್ನಲ್ಲಿ ಭಾಗವಹಿಸಿದ ವೀರ ಯೋಧರ ಕುಟುಂಬಗಳಿಗೆ ಗೌರ್ಮೆಂಟ್ ಜಾಬ್ನಲ್ಲಿ 30% ರಿಸರ್ವೇಷನನ್ನು ಕೊಡುವಂತಹ ಸಿಸ್ಟಮನ್ನು ರೀಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಬಾಂಗ್ಲಾದ ಹೈಕೋರ್ಟ್ ಆದೇಶವನ್ನು ನೀಡುತ್ತೆ. ಬಾಂಗ್ಲಾದ ಯುವಕರು ಈ ರಿಸರ್ವೇಷನ್ನಿಂದ ಜನರಲ್ಲಿ ತಾರತಮ್ಯ ಹೆಚ್ಚಾಗುತ್ತೆ ಮತ್ತು ಮೆರಿಟ್ ಬೇಸ್ ಸಿಸ್ಟಮನ್ನು ಜಾರಿಗೆ ತರಬೇಕು ಎಂಬ ಬೇಡಿಕೆಗಳೊಂದಿಗೆ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಈ ಪ್ರೊಟೆಸ್ಟ್ಗೆ ಓಗೊಡದ ಪ್ರೈಮ್ ಮಿನಿಸ್ಟರ್ ಶೇಖ್ ಹಸೀನಾರವರು ಯುವ ವಿದ್ಯಾರ್ಥಿಗಳ ಡಿಮ್ಯಾಂಡನ್ನು ಧಿಕ್ಕರಿಸೋದಷ್ಟೇ ಅಲ್ಲದೆ ಈ ಪ್ರೊಟೆಸ್ಟ್ನಲ್ಲಿ ಭಾಗಿಯಾದವರನ್ನ ರಜಾಕಾರ್ ಅಂತ ಕೂಡ ಕರೀತಾರೆ. ರಜಾಕಾರ್ ಅನ್ನೋದು 1971ರ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಪಾಕ್ಗೆ ಸಹಾಯ ಮಾಡಿದವರಿಗೆ ಬಳಸುವಂತಹ ಪದ. ಈ ಪದ ಬಾಂಗ್ಲಾದೇಶದಲ್ಲಿ ದೇಶದ್ರೋಹಿ ಅನ್ನೋ ಪದಕ್ಕೆ ಸಮನಾದ ಅರ್ಥವನ್ನು ಕೊಡುತ್ತೆ. ಇದು ಶಾಂತವಾಗಿ ನಡೆಯುತ್ತಿದ್ದ ಪ್ರತಿಭಟನೆ ಉಗ್ರ ರೂಪ ತಾಳೋದಕ್ಕೆ ಮೊದಲ ಪ್ರೊವೊಕೇಶನ್ ಆಗುತ್ತೆ. ಜುಲೈ 1 ಸ್ಟೂಡೆಂಟ್ಸ್ ರಿಸರ್ವೇಷನ್ ಸಿಸ್ಟಮನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅಂತ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಜುಲೈ 15ರಿಂದ 20 ಈ ಸಮಯದಲ್ಲಿ ಪ್ರೊಟೆಸ್ಟ್ ತುಂಬ ವೈಲೆಂಟ್ ಆಗೋದಕ್ಕೆ ಶುರುವಾಗುತ್ತೆ. 187 ಜನ ಪೊಲೀಸರ ಗುಂಡಿಗೆ ಬಲಿಯಾದರೆ ಸಾವಿರಾರು ಜನ ಅರೆಸ್ಟ್ ಆಗ್ತಾರೆ. ದೇಶದ ಎಲ್ಲ ಯೂನಿವರ್ಸಿಟಿಗಳನ್ನು ಅಲ್ಲಿನ ಗೌರ್ಮೆಂಟ್ ಮುಚ್ಚುತ್ತೆ ಮತ್ತು ಪ್ರತಿಭಟನೆ ನಡೆಸುತ್ತಿದ್ದ ಎಲ್ಲ ಸ್ಥಳಗಳಲ್ಲಿ ಪೊಲೀಸರು ಗನ್ ಫೈರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಜುಲೈ 21 ಸುಪ್ರೀಂ ಕೋರ್ಟ್ ಆಫ್ ಬಾಂಗ್ಲಾದೇಶ್ ಈ ಕೋಟಾ ಸಿಸ್ಟಮನ್ನು 30%ನಿಂದ 5%ಗೆ ರಿಡ್ಯೂಸ್ ಮಾಡ್ತಾರೆ ಮತ್ತು ದೇಶದ 93% ಹುದ್ದೆಗಳಿಗೆ ಮೆರಿಟ್ ಬೇಸ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡೋದಾಗಿ ಆದೇಶ ಹೊರಡಿಸುತ್ತೆ. ಈ ಆದೇಶದ ನಂತರ ಜುಲೈ 24ರಂದು ಸ್ಟೂಡೆಂಟ್ ಲೀಡರ್ಸ್ ಪ್ರತಿಭಟನೆಯನ್ನು ಶಾಂತಿಯುತವಾಗಿ ನಿಲ್ಲಿಸುವುದಾಗಿ ಕರೆ ಕೊಡ್ತಾರೆ. ಜುಲೈ 25ರಂದು ಪ್ರತಿಭಟನಾಕಾರರು ತಮ್ಮ ಜೊತೆ ಪ್ರೊಟೆಸ್ಟ್ನಲ್ಲಿ ಭಾಗವಾಗಿ ಜೈಲಿನಲ್ಲಿರುವ ಎಲ್ಲ ವಿದ್ಯಾರ್ಥಿಗಳನ್ನು ರಿಲೀಸ್ ಮಾಡಬೇಕು ಎಂಬ ಬೇಡಿಕೆಯನ್ನು ಇಡ್ತಾರೆ. ಇದಕ್ಕೆ ಶೇಖ್ ಹಸೀನಾರವರ ಸರ್ಕಾರ ಒಪ್ಪದ ಕಾರಣ ಜುಲೈ 29ರಂದು ಶೇಖ್ ಹಸೀನಾರವರು ರಾಜೀನಾಮೆ ಕೊಡಬೇಕು ಎಂಬ ಬೇಡಿಕೆಯೊಂದಿಗೆ ಮತ್ತೊಮ್ಮೆ ವಿದ್ಯಾರ್ಥಿ ಸಂಘಟನೆಗಳು ತಮ್ಮ ಉಗ್ರ ಹೋರಾಟವನ್ನು ಮುಂದುವರಿಸ್ತವೆ. ಈ ಪ್ರೊಟೆಸ್ಟ್ ಉಗ್ರ ರೂಪ ತಾಳಿದಾಗ ಬಾಂಗ್ಲಾದೇಶದ ಆರ್ಮಿ ಮಧ್ಯೆ ಬರುತ್ತೆ. ಆದರೆ ಹಲವು ರಿಟೈರ್ಡ್ ಆರ್ಮಿ ಆಫೀಸರ್ಸ್ ವಿದ್ಯಾರ್ಥಿ ಸಂಘಟನೆಗಳ ಪರವಾಗಿ ನಿಲ್ತಾರೆ. ಇದೆಲ್ಲದರ ನಡುವೆ ಆಗಸ್ಟ್ 5ರಂದು ಶೇಖ್ ಹಸೀನಾರವರು ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸುವುದಲ್ಲದೆ ದೇಶವನ್ನು ತೊರೆದು ಭಾರತಕ್ಕೆ ಬರ್ತಾರೆ. ಭಾರತ ತನ್ನ ಮಿತ್ರ ರಾಷ್ಟ್ರ ಬಾಂಗ್ಲಾದೇಶದೊಂದಿಗೆ 4156 ಕಿಲೋಮೀಟರ್ ಉದ್ದದ ಗಡಿಯನ್ನು ಶೇರ್ ಮಾಡುತ್ತೆ. ಪಾಕಿಸ್ತಾನದಿಂದ ವಿಭಜನೆ ಆದ ಕಾಲದಿಂದಲೂ ಬಾಂಗ್ಲಾದೇಶ ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದೆ. ಬಾಂಗ್ಲಾ ಕೇವಲ ಆರ್ಥಿಕ ವಹಿವಾಟಿನಿಂದ ಅಷ್ಟೇ ಅಲ್ಲದೆ ಇಂಟರ್ನಲ್ ಸೆಕ್ಯೂರಿಟಿ ಕಾರಣದಿಂದ ಕೂಡ ಭಾರತಕ್ಕೆ ತುಂಬಾ ಮುಖ್ಯವಾದ ದೇಶ. ಸದ್ಯದ ಬಾಂಗ್ಲಾದ ಪರಿಸ್ಥಿತಿಯಿಂದ ಬಾಂಗ್ಲಾದೇಶ ಕೂಡ ಪಾಕಿಸ್ತಾನದಂತೆ ಉಗ್ರರ ಅಡಗುತಾಣ ಆಗಬಹುದು ಅಥವಾ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ವಲಸೆ ಸಂಕಟ ಉಂಟಾಗಬಹುದು ಅನ್ನೋ ಆತಂಕ ಹುಟ್ಟಿಕೊಂಡಿದೆ. ಸದ್ಯಕ್ಕೆ ನೊಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನುಸ್ ರವರು ಮಧ್ಯಂತರ ಸರ್ಕಾರ ರಚನೆ ಮಾಡೋದಕ್ಕೆ ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶ ತನ್ನ ಹಳೆಯ ಶಾಂತಿಯುತ ದಿನಗಳಿಗೆ ಮರಳಲಿ ಅಂತ ಬಯಸ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.